ನಮಸ್ಕಾರ, ನಾನು ಶುಭಾ. ನೇರಳೆ ಹಣ್ಣು ಬೀಜನೂ ಬಿಸಾಕ್ತಾ ಇದ್ದೀರಾ? ಈ ವಿಡಿಯೋ ನೋಡಿದ್ರೆ ಅಂತೂ ನೀವು ಖಂಡಿತ ಬಿಸಾಕಲ್ಲ. ಈ ಥರ ಟಿಶ್ಯೂ ಬ್ಯಾಗ್ಸು ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲಿ ಇದ್ದೇ ಇರ್ತವೆ. ಈ ಥರದೊಂದು ಬ್ಯಾಗ್ ತಗೊಂಡು ಎರಡೂ ಸೈಡಿಂದ ಕಟ್ ಮಾಡ್ಕೊಳ್ಳಿ. ನೋಡಿ, ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ, ಸೇಮ್ ಹಿಂಗೆ ಎರಡೂ ಸೈಡಿಂದ ಕಟ್ ಮಾಡ್ಕೊಬಿಡಿ. ಎರಡೂ ಸೈಡಿಂದ ಕಟ್ ಮಾಡಿಕೊಂಡು ಆ್ಯಂಗರ್ ತಗೋಬೇಕು. ಇವಾಗ ಒಂದೊಂದು ಸತಿ ನಾವು ಬಟ್ಟೆ ಎಲ್ಲ ತಗೊಂಡಾಗ ಮಕ್ಕಳದು ಅದಕ್ಕೆ ಆ್ಯಂಗರ್ ಬಂದಿರುತ್ತೆ, ಅದನ್ನಾದರೂ ತಗೊಳ್ಳಿ. ಇಲ್ಲಾಂದರೆ ನೀವು ಬಳಸ್ತೀರ ಇರೋ ಯಾವುದಾದ್ರೂ ಆ್ಯಂಗರ್ನು ಎರಡೂ ಸೈಡಿಂದ ಹಾಕ್ಬಿಡಿ. ನೋಡಿ, ತೋರಿಸ್ತಾ ಇದ್ದೀನಿ. ಎರಡೂ ಸೈಡಿಂದ ಆ್ಯಂಗರ್ ಹಾಕ್ಬಿಟ್ಟು ನಿಮ್ಮ ಕಿಚನಲ್ಲಿ ನೇತಾಕಬೇಕು. ವಾಟರ್ ಬಾಟಲ್ಸ್ ಜಾಸ್ತಿನೇ ಇರ್ತಾವೆ ಮನೆಯಲ್ಲಿ. ಈ ಕಿಚನಲ್ಲಿ ಇದನ್ನು ವಾಟರ್ ಬಾಟಲ್ ಇಡೋಕ್ಕೆ ಪ್ಲೇಸ್ ಒಂದಷ್ಟು ಬೇಕಾಗುತ್ತಲ್ವ. ಈ ಥರ ಇಟ್ಟರೆ ನೋಡಿ, ನೀವು ಕಮ್ಮಿ ಪ್ಲೇಸಲ್ಲೇ ನೋಡೋಕ್ಕೂ ಚೆನ್ನಾಗಿರುತ್ತೆ. ಸೆಕೆಂಡ್ ಟಿಪ್ಸು, ಡಸ್ಟ್ಬಿನ್ನಲ್ಲಿ ನಾವು ಎಷ್ಟೇ ಕ್ಲೀನ್ ಮಾಡಿಕೊಂಡ್ರೂ ಸ್ಮೆಲ್ ಬರ್ತಾ ಇರುತ್ತೆ ಮತ್ತು ಜಿರಳೆ ಎಲ್ಲ ಓಡಾಡ್ತಾ ಇರುತ್ತಲ್ವ. ನೀವು ನಿಮ್ಮ ಡಸ್ಟ್ಬಿನ್ ವಾಶ್ ಮಾಡಿ ಡ್ರೈ ಆದಮೇಲೆ ಒಂದೆರಡು ಕರ್ಪೂರ ಇಲ್ಲ ನ್ಯಾಪ್ತುಲಿನ್ ಬಾಲ್ಸ್ ಇದ್ದರೆ ಇದನ್ನಾದರೂ ಪುಡಿ ಮಾಡಿ ಸೇರಿಸ್ಬಿಡಿ. ಮತ್ತು ಈ ಥರ ಪಾಲಿಥೀನ್ ಕವರ್ ಹಾಕಿ ಮತ್ತೆ ಕಸ ಹಾಕ್ಕೊಳ್ಳೋದ್ರಿಂದ ನಿಮ್ಮ ಡಸ್ಟ್ಬಿನ್ ಕೂಡ ಬೇಗ ಗಲೀಜಾಗಲ್ಲ. ಟ್ರೈ ಮಾಡಿ ನೋಡಿ. ಮೂರನೇ ಟಿಪ್ಸು, ಈ ಥರ ಸ್ಕೇಲ್ ಇಟ್ಬಿಡಿ. ಉದ್ದದ್ದು ನಿಮ್ಗೆ ಎಷ್ಟು ಉದ್ದ ಬೇಕೋ ಸ್ಕೇಲ್ ರಂಗೋಲಿ ಇಟ್ಟು ಬಿಡಬೇಕು. ಸ್ವಲ್ಪ ದಪ್ಪ ಬಿಡಬೇಕಂದ್ರೆ ಸಣ್ಣ ಬಿಡಬೇಡಿ. ಮತ್ತು ಸ್ಕೇಲ್ ಎತ್ತಿಬಿಡಿ ನಿಮ್ಮ ಬೆರಳಲ್ಲಿ. ನೋಡಿ, ತೀಡೋ ರಂಗೋಲಿ ನಿಮ್ಮ ಬೆರಳಲ್ಲಿ ಯಾವ ಡಿಸೈನ್ ಬೇಕೋ ಆ ಡಿಸೈನ್ ಹಾಕ್ಕೋಬೋದು. ಇವಾಗ ಒಬ್ಬೊಬ್ಬರಿಗೆ ರಂಗೋಲಿ ಬಿಡಿಸೋದು ಬರಲ್ಲ ಅಂತೀರಲ್ಲ, ಅವ್ರಿಗೆ ಇದೊಂದು ಈಸಿ ಟ್ರಿಕ್ಸು. ಅಂದರೆ ಬಿಗಿನರ್ಸ್ಗೆ ಮಾತ್ರ ಇದು ನಾನು ತೋರಿಸ್ತಾ ಇರೋದು. ಅಂದರೆ ಒಬ್ಬರಿಗೆ ಇವಾಗ ದೇವ್ರ ಮನೆ ಮುಂದೆ, ದೇವ್ರ ಮನೆ ಒಳಗಡೆ ಎಲ್ಲ ಹಿಂಗೆ ಬಿಡಿಸ್ಬೇಕು ಅಂದ್ಕೊತೀರಲ್ಲ ನೀವೇ, ಅವಾಗ ಈ ಟ್ರಿಕ್ಸ್ ಒಂದು ಸತಿ ಟ್ರೈ ಮಾಡಿ ನೋಡಿ. ನಿಮಗೆ ಯಾವ್ಯಾವ ಡಿಸೈನ್ ಬೇಕೋ ಆ ಡಿಸೈನ್ ಹಾಕ್ಕೋಬೋದು. ನಾನು ಸಿಂಪಲ್ಲಾಗಿ ನಾನು ತೋರಿಸ್ತಾ ಇದ್ದೀನಿ. ನೀವಿನ್ನೂ ಬೇರೆ ಬೇರೆ ಡಿಸೈನ್ಸ್ ನಮಗೆ ಬರುತ್ತೆ. ಬೆರಳಲ್ಲಿ ಯಾವ ಡಿಸೈನ್ ಬೇಕಾದರೂ, ಚಿಕ್ಕ ಚಿಕ್ಕ ರಂಗೋಲಿಗಳು ಬೇಕಾದರೂ, ರೌಂಡು ಬೇಕಾದರೂ ಬಿಡಿಸ್ಕೋಬೋದು. ನಿಮಗೆ ಯಾವ್ದು ಇಷ್ಟ ಇದ್ದರೆ ಆ ರಂಗೋಲಿನೂ ಟ್ರೈ ಮಾಡಿ. ತುಂಬ ಚೆನ್ನಾಗಿ ಬರುತ್ತೆ ಬೇಕಾದರೆ ಈ ಟ್ರಿಕ್ಸಿಂದ. ನೋಡಿ, ನನಗೆ ಬರೋ ಡಿಸೈನ್ಸಲ್ಲಿ ಸ್ವಲ್ಪ ತೋರಿಸ್ಕೊಟ್ಟಿದ್ದೀನಿ. ಟ್ರೈ ಮಾಡಿದ್ರೆ ಬಂದು ಕಾಮೆಂಟ್ ಹಾಕಿ. ನೇರಳೆ ಹಣ್ಣು ತಿಂದಿದ ತಕ್ಷಣ ನಾವೇನು ಮಾಡ್ತೀವಿ, ಬೀಜ ಬಿಸಾಕ್ಬಿಡ್ತೀವಿ. ಬೀಜ ಯಾವತ್ತೂ ಬಿಸಾಕಕ್ಕೆ ಹೋಗಬೇಡಿ. ಇದು ತುಂಬಾ ಬೆಲೆ ಬಾಳುತ್ತೆ. ನಾವು ಆನ್ಲೈನಲ್ಲೆಲ್ಲ ಇದು ತಗೊಳಕ್ಕೆ ಹೋದ್ರೆ ತುಂಬಾ ಹಣ ಕೊಡಬೇಕು. ಅದ್ರ ಬದಲು ನಾವೇ ನೇರಳೆ ಹಣ್ಣು ತಿಂದಿದ ತಕ್ಷಣ ಬೀಜನೂ ಒಂದು ಪ್ಲೇಟಲ್ಲೋ ಹಾಗೆ ಇಟ್ಬಿಟ್ಟಿದ್ದೀವಿ ಅಂದರೆ ಒಂದು 4-5 ದಿನ, ಇಲ್ಲ ಬಿಸಿಲಿಲ್ಲ ಅಂದರೆ ಒಂದು ವಾರ ಬಿಟ್ಟಿದ್ದೀರ ಅಂದ್ರೂ ಬೀಜ ಚೆನ್ನಾಗಿ ಒಣಗೋಗುತ್ತೆ. ಮತ್ತು ಮೇಲೆ ಸಿಪ್ಪೆನ ಸ್ವಲ್ಪ ನೀವು ಹಿಂಗೆ ಬೆರಳಲ್ಲಿ ಅಂದ್ರೂ ನೋಡಿ, ಒಳಗಡೆ ಒಂದು ಬೀಜ ಇರುತ್ತೆ ಗ್ರೀನ್ ಕಲರು. ಈ ಬೀಜ ನೀವು ಸಪ್ರೇಟ್ ಮಾಡ್ಕೋಬೇಕು. ನೋಡಿ, ಬೀಜ ತೋರಿಸ್ತಾ ಇದ್ದೀನಿ. ಒಂದಿಷ್ಟು ಬೀಜ ಸಿಕ್ಕಿದೆ. ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಚೆನ್ನಾಗಿ ಪೌಡ್ರ್ ಮಾಡ್ಕೊಂಬರ್ಬೇಕಂದ್ರೆ ತರ್ತರಿಯಾಗಿರಬಾರ್ದು. ಅಕಸ್ಮಾತ್ ನಮ್ಮ ಮಿಕ್ಸಿ ಜಾರಲ್ಲಿ ಅಷ್ಟು ಪೌಡ್ರ್ ಆಗಲ್ಲ ಅನ್ನೋರು ಜರಡಿ ಹಿಡ್ಕೊಬಿಡಿ. ಒಂದು ಸತಿ ಜರಡಿ ಹಿಡಿದು ಮತ್ತೆ ಹಾಕ್ಕೊಳ್ಳಿ. ನಂದು ನೋಡಿ ಚೆನ್ನಾಗಿ ಪೌಡ್ರ್ ಆಗಿದೆ, ನೀವೇ ನೋಡ್ತಾ ಇದ್ದೀರಲ್ಲ. ಅಕಸ್ಮಾತಾಗಿ ನಿಮ್ಮ ಮಿಕ್ಸಿ ಜಾರಲ್ಲಿ ಆಗಲ್ಲ ಅನ್ನೋರು ಒಂದು ಸತಿ ಜರಡಿ ಹಿಡ್ಕೊಬಿಡಿ, ಪರವಾಗಿಲ್ಲ. ಈ ಪೌಡ್ರನ್ನು ಹೆಂಗೆಲ್ಲ ಬಳಸ್ಬೋದು ಅಂತ ಹೇಳ್ತೀನಿ ನೋಡಿ. ಮೊದಲನೇದಾಗಿ ನೀವೇನು ಮಾಡ್ಬೋದಂದರೆ, ಇವಾಗ ದಿನ ಅಡುಗೆ ಮಾಡ್ತೀವಿ. ಆ ಅಡುಗೆ ಮಾಡೋದ್ರೊಳಗಡೆ 1 ಸ್ಪೂನ್ ಹಾಕ್ಬಿಡಿ. ಇವಾಗ ಮಕ್ಳಿಗೆ ಗೊತ್ತಾಗಲ್ಲ ನಾವು ಹಾಕಿದ್ದೀವಿ ಅಂತ. ಇದು ನಮ್ಮ ಹೆಲ್ತ್ಗೆ ಎಷ್ಟು ಒಳ್ಳೆಯದು ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತು. ನಾವು ಅಡುಗೆ ಒಳಗೆ ಹಾಕೋದ್ರಿಂದ ಆ ಹೆಲ್ತ್ ಬೆನಿಫಿಟ್ಸ್ ನಮ್ಗೆ ಸಿಗುತ್ತೆ. ಸೆಕೆಂಡ್ ಟಿಪ್ಸು, ಇದನ್ನು ಹೆಂಗೆ ಬಳಸ್ಬೋದು ಅಂತಂದರೆ, ಒಂದು ಸ್ವಲ್ಪ ಪುಡಿನೂ ಒಂದು ಕಪ್ಪಿಗೆ ಹಾಕಿ ತೋರಿಸ್ತಾ ಇದ್ದೀನಿ. ನೀವು ಕಬ್ಬಿಣದ್ದು ಬಾಣಲಿ ಇದ್ದರೆ ಕಬ್ಬಿಣದ ಬಾಣಲಿ ಒಳಗಡೆ ಈ ಪುಡಿನೂ ಸ್ವಲ್ಪ ನೀರು ಹಾಕಿ ಕಲಿಸ್ಬಿಡಿ. ಕಬ್ಬಿಣದ ಬಾಣಲಿನೇ ಬಳಸಬೇಕು. ನನ್ನ ಹತ್ರ ಕಬ್ಬಿಣದ ಬಾಣಲಿ ಇರಲಿಲ್ಲ, ನಾನು ಇದರಲ್ಲಿ ತೋರಿಸ್ತಾ ಇದ್ದೀನಿ. ನೀವು ಕಬ್ಬಿಣದ ಬಾಣಲಿ ಒಳಗಡೆ ಹಾಕಿ ಕಲಿಸ್ಬಿಟ್ಟು ರಾತ್ರಿ ಎಲ್ಲ ಬಿಟ್ಬಿಡಬೇಕು. ಸ್ವಲ್ಪ ಬಣ್ಣ ಚೇಂಜ್ ಆಗುತ್ತೆ ನೀವು ರಾತ್ರಿ ಎಲ್ಲ ಬಿಟ್ಟಾಗ. ಮಾರ್ನಿಂಗು ಇವಾಗ ಚಿಕ್ಕ ವಯಸ್ಸಿಗೆ ಮಕ್ಳಿಗೆ ಏನಾಗ್ತಾಯಿದೆ, ಬಿಳಿ ಕೂದಲು ಬಂದುಬಿಡ್ತಾಯಿದೆ. ಚಿಕ್ಕ ವಯಸ್ಸವ್ರಿಗೆ ಮಾತ್ರ ಇದು ಕೆಲಸ ಮಾಡುತ್ತೆ, ದೊಡ್ಡವ್ರಿಗೆಲ್ಲ ಚಿಕ್ಕವ್ರಿಗೆ ಬಂದುಬಿಡ್ತಾಯಿದೆ. ಇವಾಗ ಅವ್ರಿಗೆ ನೀವು ಇದನ್ನು ಹಚ್ಚಿಬಿಟ್ಟು ಮಾರ್ನಿಂಗು ಮತ್ತೆ ಏರ್ ವಾಶ್ ಮಾಡಿಬಿಡಬೇಕು. ಯಾವುದೇ ಶಾಂಪೂ ಬಳಸಬಾರ್ದು. ಹಿಂಗೆ ವಾರಕ್ಕೆ 1 ಟೈಮ್ ನೀವು ಮಾಡಿಕೊಂಡು ಬಂದರೆ ಕ್ರಮೇಣ ಏನಾಗುತ್ತೆ, ಅವ್ರ ಬಿಳಿ ಕೂದಲು ಕಮ್ಮಿ ಆಗುತ್ತೆ. ಒಂದೇ ಸತಿ ಆಗಲ್ಲ, ಒಂದು ಸ್ವಲ್ಪ ದಿನ ಬಳಸಿದ ಮೇಲೇ ನಿಮಗೆ ಇದ್ರ ರಿಸಲ್ಟ್ ಬರೋದು. ಬೇಕಾದರೆ ಟ್ರೈ ಮಾಡಿ ನೋಡಿ. ಒಂದು ಗ್ಲಾಸ್ ತಗೋಬೇಕು, 1 ಸ್ಪೂನಷ್ಟು ಪುಡಿ ಮತ್ತು 1 ಗ್ಲಾಸ್ ತುಂಬ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿ ಮಾರ್ನಿಂಗ್ ಬರೀ ಹೊಟ್ಟೆಯಲ್ಲೇ ಕುಡಿಬೇಕು. ಸಕ್ಕರೆ ಕಾಯಿಲೆಯವ್ರಿಗಂತೂ ಇದು ತುಂಬಾ ಒಳ್ಳೆಯದು. ಮತ್ತು ನಮ್ಮ ಜೀರ್ಣಶಕ್ತಿ ಜಾಸ್ತಿ ಆಗುತ್ತೆ, ರೋಗ ನಿರೋಧಕ ಶಕ್ತಿ ಜಾಸ್ತಿ ಮಾಡುತ್ತೆ. ನಮ್ಮ ಸ್ಕಿನ್ ಕೂಡ ತುಂಬ ಚೆನ್ನಾಗಿರುತ್ತೆ, ಕೂದಲಿಗೆ ಎಲ್ಲದಕ್ಕೂ ಒಳ್ಳೆಯದು. ನಾವೇನು ಮಾಡ್ತೀವಿ, ನೇರಳೆ ಹಣ್ಣು ತಿಂದಿದ ತಕ್ಷಣ ಬೀಜನೆತ್ತಿ ಬಿಸಾಕ್ಬಿಡ್ತೀವಿ. ಬಿಸಾಕೋ ಬದಲು ಈ ಥರ ಸ್ಟೋರ್ ಮಾಡಿಕೊಂಡು ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಬೇಕು ನೀವು. ಇದನ್ನು ನೀವು ಗಾಜಿನ ಬಾಟಲಲ್ಲೇ ಸ್ಟೋರ್ ಮಾಡಿದ್ರೆ ಒಳ್ಳೆಯದು. ನಾನು ಅಷ್ಟೇ, ಮಾಡ್ಕೊಂಡಾಗೆಲ್ಲ ಗಾಜಿನ ಬಾಟಲ್ ಸ್ಟೋರ್ ಮಾಡ್ತೀನಿ. ನೋಡಿ, ಈ ಗಾಜಿನ ಬಾಟಲಲ್ಲೇ ನಾನು ಸ್ಟೋರ್ ಮಾಡೋದು. ನೀವು ಇದನ್ನು ಈ ಥರನೇ ಸ್ಟೋರ್
ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದಂತೂ ಮರಿಲೇಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.